ನಮಸ್ತೆ ವೀಕ್ಷಕರೇ, ವೇದಹಳ್ಳಿ ಮನೆ ಕಿಚನ್ಗೆ ಸ್ವಾಗತ. ನಾನಿವತ್ತು ಹಲಸಿನ ಹಣ್ಣು ಬಳಸಿ ಉಂಡೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ಉಂಡೆ ತುಂಬ ಚೆನ್ನಾಗಿರುತ್ತೆ, ತಿನ್ನೋದಕ್ಕೆ ತುಂಬ ಸಾಫ್ಟು ಮತ್ತು ತುಂಬ ರುಚಿಯಾಗೂ ಇರುತ್ತೆ. ಈ ಉಂಡೆ ಭಾಳ ಈಸಿಯಾಗಿ ನಾವು ಮಾಡ್ಕೋಬೋದು, ಆರೋಗ್ಯಕ್ಕೂ ಒಳ್ಳೆಯದು. ಮತ್ತು ಈ ಉಂಡೆನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಹಣ್ಣನ್ನು ತಗೊಂಡಿದ್ದೀನಿ, ಹಲಸಿನ ಹಣ್ಣು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ಮತ್ತು ಕಾಯಿನೂ ಸಹ ಸಣ್ಣ ಸಣ್ಣದಾಗಿ ಹೋಳು ಮಾಡಿ ತಗೊಂಡಿದ್ದೀನಿ. ಮತ್ತು ಒಂದು ಬೌಲ್ ಅಕ್ಕಿನ 2 ಗಂಟೆ ಕಾಲ ನೆನೆಸಿ ತಗೊಂಡಿದ್ದೀನಿ. ಸ್ವಲ್ಪ ಅನ್ನ ತಗೊಂಡಿದ್ದೀನಿ. ಇದೆಲ್ಲನೂ ನಾನು ಇವಾಗ ರುಬ್ಬಿ ತಗೊತೀನಿ. ಇವಾಗ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಅಕ್ಕಿನ ಹಾಕ್ಕೊಂಡಿದ್ದೀನಿ, ನೆನೆಸ್ಕೊಂಡಿರೋ ಅಕ್ಕಿ. ಮತ್ತು ಕಾಯಿ ಹೋಳನ್ನು ಸಹ ಹಾಕ್ಕೊಂಡಿದ್ದೀನಿ. ಮತ್ತು ಅನ್ನನೂ ಸಹ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಸ್ವಲ್ಪ ತರಿಯಾಗಿ ರುಬ್ಕೊತೀನಿ ಮೊದಲು. ಇವಾಗ ನೋಡಿ, ಇವದನ್ನು ರುಬ್ಕೊಂಡಿದ್ದೀನಿ. ಇವಾಗ ಹಣ್ಣುಗಳನ್ನ ಹಾಕ್ಕೊತಾ ಇದ್ದೀನಿ. ಹಣ್ಣು ಹಾಕ್ಕೊಂಡು ಇವಾಗ ಇದನ್ನು ಸ್ವಲ್ಪ ತರಿಯಾಗಿಯೇ ರುಬ್ಕೋಬೇಕಾಗುತ್ತೆ. ಜಾಸ್ತಿ ನೈಸಾಗಿ ಪೇಸ್ಟ್ ಮಾಡಬಾರ್ದು. ನಾವು ಇಡ್ಲಿ ದೋಸೆಗೆ ಹೇಗೆ ರುಬ್ಕೊತೀವೋ ಅದೇ ಥರ ರುಬ್ಕೊಂಡ್ರೆ ಸಾಕು. ನೋಡಿ, ಇಷ್ಟಿದ್ರೆ ಸಾಕು. ಇವಾಗ ಇದಾಗಿದೆ. ಇವಾಗ ಇದನ್ನು ಒಂದು ಬೌಲಿಗೆ ಹಾಕ್ಕೊತೀನಿ. ಈಗ ನಾನು ಬೌಲಿಗೆ ಹಾಕ್ಕೊತಾ ಇದ್ದೀನಿ. ಬೌಲಿಗೆ ಹಾಕ್ಕೊಂಡು ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 6 ನಿಮಿಷ ಇಡಬೇಕಾಗುತ್ತೆ. ಇದನ್ನು ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರೆಸ್ಟಿಗೆ ಇಡ್ತೀನಿ. ಇವಾಗ ಇಡ್ಲಿ ಪ್ಲೇಟ್ನ ತೊಗೊಂಡಿದ್ದೀನಿ. ಇದಕ್ಕೆಲ್ಲನೂ ನಾನು ಎಣ್ಣೆನ ಹಾಕ್ಕೊಂಡು ಈ ಥರ ಸವರ್ಕೊತಾ ಇದ್ದೀನಿ. ಎಲ್ಲ ಪ್ಲೇಟ್ಸಿಗೂ ಅದೇ ಥರ ಎಣ್ಣೆ ಹಾಕ್ಕೊಂಡು ನಾನು ಕ್ಲೀನಾಗಿ ಹಚ್ಕೊಂಡು ಇಟ್ಕೊತಾ ಇದ್ದೀನಿ. ಒಂದು ಕಡೆ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಇಟ್ಟಿದ್ದೀನಿ. ನಾವು ಇಡ್ಲಿ ಹೇಗೆ ಮಾಡ್ತೀವೋ ಅದೇ ಥರ ಇದರಿಂದ ನಾವು ಇಡ್ಲಿನೂ ಸಹ ಮಾಡ್ಬೋದು. ಇವಾಗ ನೋಡಿ, ನಾನು ಒಂದೊಂದು ಸ್ಪೂನು ಹಾಕ್ಕೊತಾ ಇದ್ದೀನಿ. ನಾವು ಹಲಸಿನ ಹಣ್ಣಿಂದ ಇಡ್ಲಿನೂ ಸಹ ಮಾಡ್ಬೋದು. ಇಡ್ಲಿ ಮಾಡಬೇಕಂದ್ರೆ ನಾವು ಉದ್ದಿನಬೇಳೆ ಮತ್ತು ಸೋಡಾ ಪುಡಿನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇಡ್ಲಿ. ನಾವು ಇಡ್ಲಿನೂ ಸಹ ಮಾಡಿ ತಿಂದಿದ್ದೀವಿ, ರೆಸಿಪಿ ಮಾತ್ರ ಹಾಕಿಲ್ಲ ಅಷ್ಟೇ. ನಾನು ಎಲ್ಲ ಪ್ಲೇಟ್ಸಿಗೂ ಇದೇ ಥರ ಹಾಕಿ ನಾನು ಬೇಯೋದಕ್ಕೆ ಇಡ್ತೀನಿ. ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇವಾಗ ನಾನು ಮುಚ್ಚಳ ಮುಚ್ಚಿ ಇದನ್ನು ಒಂದು 1/4 ಗಂಟೆ ಬೇಯಿಸ್ಕೊತೀನಿ. ಒಂದು 10ರಿಂದ 15 ಸೆಕೆಂಡು ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ಇವಾಗ ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇಷ್ಟಿದ್ರೆ ಸಾಕು. ಇವಾಗ ನಾನು ಎಲ್ಲನೂ ಸಹ ತೆಗೆದು ಈ ಥರ ಉಂಡೆ ಮಾಡಿ ತಗೊತಾ ಇದ್ದೀನಿ. ನೋಡಿ, ಈ ಥರ ಉಂಡೆಗಳನ್ನ ಮಾಡ್ಕೋಬೇಕಾಗುತ್ತೆ. ಕೈಗೆ ಸ್ವಲ್ಪ ಎಣ್ಣೆ ಇಲ್ಲ ಅಂದರೆ ನೀರು ಹಾಕ್ಕೋಬೇಕಾಗುತ್ತೆ. ಜಾಸ್ತಿ ಬಿಸಿ ಇರುತ್ತೆ. ಸ್ವಲ್ಪ ಬಿಸಿ ಇದ್ದಾಗಲೇ ಈ ಥರ ಉಂಡೆ ಕಟ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಉಂಡೆ. ಇದೇ ಥರ ನಾನು ಎಲ್ಲ ಉಂಡೆನೂ ಸಹ ಮಾಡಿ ತಗೊತೀನಿ. ಈ ಉಂಡೆಗಳನ್ನ ಮಕ್ಕಳಿಗೆ ಕೊಟ್ಟರೆ ಅಡ್ಡಾಡ್ತಾನೆ ಅವರು ಖಾಲಿ ಮಾಡಿಬಿಡ್ತಾರೆ. ನೋಡಿ, ಇವಾಗ ಫೈನಲಿ ಉಂಡೆಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ, ಎಷ್ಟು ಸಾಫ್ಟಾಗೂ ಸಹ ಬಂದಿದೆ. ಈ ಉಂಡೆ ಹೀಗೇ ತಿನ್ಬೋದು, ಇಲ್ಲಾಂದರೆ ನಾವು ಈ ಉಂಡೆ ಜೊತೆಗೆ ಯಾವ ಸಾಂಬಾರು ಚಟ್ನಿ ಏನಾದರೂ ಸಹ ನಾವು ಹಾಕ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿ ಇರುತ್ತೆ. ನಾನಿಲ್ಲಿ ನುಗ್ಗೆಕಾಯಿ ಸಾಂಬಾರನ್ನ ಮಾಡಿ ತೊಗೊಂಡಿದ್ದೀನಿ. ನೋಡಿ, ಫೈನಲಿ ಆಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ಉಂಡೆಗೆ
ಎಲ್ಲ ಥರದ ಚಟ್ನಿ ಎಲ್ಲ ಥರದ ಸಾಂಬಾರು ಸಹ ಸೂಪರಾಗಿರುತ್ತೆ.